ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 21ನೇ ವಚನ, ಪೇಜ್ ನಂಬರ್ 193. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಸೋಲಿಸು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನ ಏನ್ ಮಾಡ್ಬೇಕಂತೆ? ಸೋಲಿಸ್ಬೇಕಂತೆ. ಜಕಾಯ ಮನೆಗೆ ಯೇಸು ಸ್ವಾಮಿ ಹೋಗ್ತಾನೆ ಒಂದು ಸಾರಿ ಅಲ್ವಾ? ಜಕಾಯನೇ ಆಲಂಬರ ಹತ್ ಕೂತಿದ್ದಾನೆ, ಕುಳ್ಳಾಗಿದ್ದ ಆತ. ಯೇಸ್ವಾಮಿ ನೋಡ್ಬೇಕಂತ ಇಟ್ಕೊಂಡಿದ್ದ. ಅವನು ಒಂದು ರೋಮ ಸೈನ್ಯದಲ್ಲಿ ಒಬ್ಬ ಟ್ಯಾಕ್ಸ್ ಕಲೆಕ್ಟರ್ ಆಗಿರ್ತಾನೆ, ಒಬ್ಬ ಹಣಕಾಸು ಕಂದಾಯಗಳನ್ನ ತೆಗೆದುಕೊಳ್ಳುವಂತ ವ್ಯಕ್ತಿ ಆಗಿರ್ತಾನೆ. ಯೇಸುವಿನ ಬಳಿಗೆ ಬರುವಾಗ ಯೇಸು ನೋಡ್ಬೇಕಂತ ಆಲಂಬರ ಹತ್ ಕೂತಿರ್ತಾನೆ. ಆಗ ಯೇಸ್ವಾಮಿ ಅವನು ನೋಡಿ ಹೇಳ್ತಾರೆ, ಜಕಾಯನೇ ತಟ್ಟನೆ ಇಳಿದು ಬಾ, ಇವತ್ತು ನಾನು ನಿನ್ನ ಮನೇಲಿ ಹೇಳ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಓ ದೇವ್ರೆ ಸ್ತೋತ್ರ. ಯೇಸ್ವಾಮಿ ನೋಡಕ್ಕೋಸ್ಕರ ಬಂದಿರೋನ್ ಎಂತ ಸೌಭಾಗ್ಯ. ಯೇಸ್ವಾಮಿ ಹೇಳ್ತಿದ್ದಾನೆ, ನಾನ್ ನಿನಗೆ ಅಪಾಯಿಂಟ್ಮೆಂಟ್ ಕೊಡ್ತಿದ್ದೀನಿ, ನಾನ್ ನಿಮ್ ಮನೆಗೆ ಬರ್ತೀನಿ, ಇವತ್ತು ಸ್ಟೇ ಮಾಡ್ತೀನಿ, ಉಳ್ಕೋತೀನಿ. ಎಂತ ಸೌಭಾಗ್ಯ. ಈಗ ಜಕಾಯನು ಎಲ್ಲರಿಗೂ ಔತಣ ಸಿದ್ಧಪಡಿಸ್ತಾ, ಎಲ್ಲರಿಗೂ ಹೋದ. ದೇವ್ರು ಒಳ್ಳೆತನ ನೋಡಿ. ಜಕಾಯ ಮೋಸ ಮಾಡಿದ, ಅನ್ಯಾಯ ಮಾಡಿದ, ಆದ್ರೆ ಎಲ್ಲೂ ಕೂಡ ಜಕಾಯನ ಹೇಳಿಲ್ಲ, ಕುಳ್ಳ ಕಳ್ರ ನಂಬರ್ ಕುಳ್ರ ನಂಬರ್ ಅಂತ ಗಾದೆ ಐತೆ. ಮಾತಲ್ಲೇ ಮೋಡಿ ಮಾಡ್ಬಿಟ್ಟಿಲ್ಲಲ್ಲ, ಮಾತಲ್ಲೇ ನುಂಗಾಕ್ಬಿಡ್ತಿಲ್ಲ ಎಲ್ಲರಿಗೂ. ಮಾತಲ್ಲೇ ಬೆಣ್ಣೆಂದ ಕೂದಲು ತಕ್ಕಂಡಂಗೆ ಕಾರ್ಯ ಮಾಡ್ಕತಿ ನೋಡಪ್ಪ. ಹಿಂಗಿರಲ್ವಾ ನಮ್ಮಲ್ಲಿ ಬಹಳ ಜನ? ಹಿಂಗಿರ್ಬ ಸ್ವಾಮಿ ಹಿಂಗ್ ಹೇಳಿಲ್ಲ. ಜಕಾಯಿ ನೋಡಿ ಹೇಳಿದ್ರ, ಅವನ್ ಮನೆಗೆ ಹೋದ್ರಷ್ಟೇ. ದೇವರು ಒಳ್ಳೆತನ ನೋಡಿ, ಅಪ್ಪ ಸ್ತೋತ್ರ. ಜಕಾಯಿ ಹೇಳ್ತಿದ್ದಾನೆ, ಸ್ವಾಮಿ ಒಂದು ಸ್ಟೇಟ್ಮೆಂಟ್ ಕೊಡ್ತಿದ್ದಾನೆ, ಸ್ವಾಮಿ ನನ್ ನೋಡು, ನನ್ನ ಆಸ್ತಿಲಿ ಅರ್ಧ ಭಾಗವನ್ನ ಬಡವರಿಗೆ ಕೊಡ್ತೀನಿ. ಸ್ವಾಮಿ ಏನು ಹೇಳಿಲ್ಲ, ದಾನ ಮಾಡಪ್ಪ ಪರಲೋಕಕ್ಕೆ ಬರ್ತೀನಿ ಅಂತ ಹೇಳಿಲ್ಲ ಜಕಾಯಿನಿಗೆ. ಆದ್ರೆ ಜಕಾಯಿ ಹೇಳ್ತಿದ್ದಾನೆ, ಸ್ವಾಮಿ ನನ್ನ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಯಾರು ಕೊಡ್ತೀನಿ, ಮತ್ತ ಅನ್ಯಾಯದಿಂದ ಸಂಪಾದನೆ ಮಾಡಿದ ಯಾರಿಂದ ಸುಳ್ಕೊಂಡಿದ್ರೆ 4ರಷ್ಟು ಹಿಂತಿರುಗಿ ಕೊಡ್ತೀನಿ ಅಂತ ಕೊಟ್ಬಿಟ್ಟ. ತನ್ನ ಸಂಪಾದನೆಯಲ್ಲಿ ಎಷ್ಟು ಕೊಟ್ಟ? ಅರ್ಧ ಭಾಗ ಬಡವರು ಕೊಟ್ಟ. ಅನ್ಯಾಯವಾಗಿ ಎಷ್ಟು ಸಂಪಾದನೆ ಮಾಡಿ ಇಟ್ಕೊಂಡಿದ್ದ? 4 ಪಟ್ಟು. ಸ್ತೋತ್ರ. ಅರ್ಥ ಆಯ್ತಾ? ಈಗ ಅವನು ಹೇಳ್ತಿದ್ದಾನೆ, ನಾನು ಅನ್ಯಾಯವಾಗಿ ಯಾರಿಂದ ಏನಾದ್ರೂ ಸಂಪಾದನೆ ಮಾಡಿದ್ರೆ 4ರಷ್ಟು ಹಿಂದಕ್ಕೆ ಕೊಡ್ತೀನಿ. ಕೊಟ್ಬಿಟ್ಟ ಹಿಂದಕ್ಕೆ. ಆಗ ದೇವರು ಹೇಳ್ತಿದ್ದಾನೆ, ಇವತ್ತು ಈ ಮನೆಗೆ ರಕ್ಷಣೆ ಆಯಿತು. ಇವನು ಸಹ ಅಬ್ರಹಾಮನ ವಂಶದವರು, ಮನುಷ್ಯ ಕುಮಾರ ಅಂದ್ರೆ ಯೇಸು ಹೇಳ್ತಿದ್ದಾನೆ, ಮನುಷ್ಯ ಕುಮಾರಾದ ನಾನು ಕೆಟ್ಟು ಹೋಗಿರೋರನ್ನ ಹುಡುಕಿ ರಕ್ಷಣೆ ಮಾಡಕ್ ಬಂದಿದ್ದೀನಿ. ಇವನು ಕೆಟ್ಟು ಹೋಗಿಲ್ಲ, ಈಗ ಇವನು ರಕ್ಷಿಸಿದ್ದೀನಿ. ಇವನ ನರಕದಿಂದ ರಕ್ಷಿಸಿ ನಿತ್ಯ ಜೀವಕ್ಕಾಗಿ ನಾನು ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ದೇವರ ಒಳ್ಳೆತನ, ಯೇಸುವಿನ ಒಳ್ಳೆತನ ಜಕ್ಕಾಯನನ್ನ ಬದಲಾಯಿಸ್ತು. ಜಕ್ಕಾಯನಲ್ಲಿದ್ದಂತ ಕೆಟ್ಟ ಗುಣಗಳು ಬದಲಾವಣೆ ಆಯ್ತು. ಮತ್ತೆ ಅವನು ಲಂಚ ತಗೊಳ್ಳೇ ಇಲ್ಲ, ಮತ್ತೆ ಅವನು ಸುಳ್ಳು ಲೆಕ್ಕಾಚಾರ ಬರೀನೇ ಇಲ್ಲ, ಮತ್ತೆ ಟ್ಯಾಕ್ಸ್ ಕಲೆಕ್ಟ್ ಮಾಡುವಾಗ ನೀನ್ ಕರೆಕ್ಟಾಗಿ ಕಟ್ಟಿಲ್ಲ, ಹೆಚ್ಚಿಗೆ ಆಗೈತೆ ಅಂದ್ಬಿಟ್ಟಿದ್ದೇನೆ, 500, 1000, 100, 500 ಹೆಚ್ಚಿಗೆ ಪೌಂಡ್ ಸೇರಿಸಲೇ ಇಲ್ಲ ಅವನು. ಇನ್ನು ಅವನು ವ್ಯವಹಾರದಲ್ಲಿ ಎಲ್ಲನೂ ಕರೆಕ್ಟ್ ಆಗಿ ತಗೊಳ್ತಿದ್ದ, ಕರೆಕ್ಟ್ ಆಗಿ ಜನರ ಉಸ್ಲಿ ಮಾಡ್ತಿದ್ದ, ಕರೆಕ್ಟ್ ಆಗಿ ಅದನ್ನ ಗೋರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಿದ್ದ, ತನಗೆ ಬಂದಂತ ಸಂಬಳದಲ್ಲಿ ನಿಯತ್ತಾಗಿ ಜೀವನ ಮಾಡ್ತಿದ್ದ. ಇದಕ್ಕೆ ಬದಲಾವಣೆ ಆಗ ಕಾರಣ ಏನು? ಇಂಥ ಸ್ಥಾನನ, ಇಂಥ ಒಂದು ಲಂಚವನ್ನ ತೆಗೆದುಕೊಳ್ಳುವಂತ ಹಣದ ಆಸೆಯಿಂದ ಹೆಂಗೆ ಬದಲಾವಣೆ ಆಗಕ್ ಸಾಧ್ಯ? ಈ ಕೆಟ್ಟತನ ಬಿಡ್ಲಿಕ್ಕೆ ಹೆಂಗೆ ಸಾಧ್ಯ? ಯೋಚನೆ ಮಾಡಿ ಅಲ್ವಾ? ದೇವರ ಒಳ್ಳೆತನ. ಯಾವಾಗ ಜಕ್ಕಾಯನ ಮನೆಗೆ ಯೇಸು ಬಂದು, ಯೇಸುವಿನಲ್ಲಿದ್ದಂತ ಒಳ್ಳೆತನ ಜಕ್ಕಾಯನಿದ್ದ ಕೆಟ್ಟತನ ಬಂದಾಯಿತು. ಪ್ರಿಯರೇ, ಯೇಸು ನಿಮ್ಮ ಹೃದಯದಲ್ಲಿದ್ದಾನೆ, ಯೇಸು ನಿಮ್ಮ ಒಳಗಡೆ ಇದ್ದಾನೆ. ಅವನ ಒಳ್ಳೆತನದಿಂದ ನಮ್ಮ ಕೆಟ್ಟತನಗಳು ಬದಲಾವಣೆ ಆಗಬೇಕು, ನಾವು ಬದಲಾಯಿಸ್ಕೊಳ್ಬೇಕು. ಅದಕ್ಕೆ ಯೇಸು ಹೇಳ್ತಿದ್ದ, ನೀನು ಕೆಟ್ಟತನಕ್ಕೆ ಸೋತು ಹೋಗ್ಬೇಡ, ಒಳ್ಳೆತನದಿಂದ ಕೆಟ್ಟತನನ ಸೋಲಿಸು. ಹಾಗಾದ್ರೆ ದೇವರ ಸ್ವಭಾವ, ದೇವರ ವಾಕ್ಯ, ದೇವರ ಶಬ್ದ ಆಲಿಸುವಂತ ನಾವುಗಳು ಒಳ್ಳೆತನದಲ್ಲಿ ನಾವು ಜೀವಿಸ್ತಾ, ಒಳ್ಳೆಯವರಾಗಿ ಬದಲಾಗ್ತಾ, ನಮ್ಮಲ್ಲಿ ಬರುವಂತ ನಕಾರಾತ್ಮಕ ಕೆಟ್ಟ ಆಲೋಚನೆಗಳು, ನಮ್ಮಲ್ಲಿ ಬರುವಂತ ಪಾಪಗಳನ್ನ ನಾವು ಸೋಲಿಸ್ಬೇಕು. ನಮಗೆ ಜನರ ಮೂಲಕವಾಗಿ ಬರುವಂತ ಕೆಟ್ಟ ಕಾರ್ಯಗಳಾಗಿರ್ಬೋದು, ನೀನ್ ಡ್ರೆಸ್ ಚೆನ್ನಾಗಿಲ್ಲ, ನೀನ್ ಮೂತಿ ನೋಡು, ನೀನ್ ಬೆಳ್ಳಗಿಲ್ಲ, ನೀನ್ ಕಪ್ಪಗಿದ್ದಿ, ನೀನೇನ್ ಡ್ಯಾನ್ಸ್ ಮಾಡ್ದೆ ಅಂತ ನೀನೇನ್ ನೋಡ್ಕೋಬೇಕವ, ಹಿಂಗೆಲ್ಲ ಹೇಳುವಾಗ ನಾವು ಒಳ್ಳೆತನದಿಂದ ಅವ್ರನ್ನ
ಸೋಲಿಸ್ಬೇಕು. ಹೌದಾ ಆಂಟಿ? ಹೌದಕ್ಕ? ಹೌದ್ರಾ? ದೇವ್ರಿಗೆ ಸ್ತೋತ್ರ. ನಾನು ಸರಿಪಡಿಸ್ಕೊತೀನಿ. ನೀವು ನಮ್ಗಾಗಿ ಪ್ರಾರ್ಥನೆ ಮಾಡಿ. ನಾನು ಮಾಡಿದ್ದು ದೇವ್ರಿಗಾಗಿ. ಒಳ್ಳೆತನದಿಂದ ಕೆಟ್ಟತನ ಸೋಲಿಸ್ಬೇಕು. ಅರ್ಥ ಆಯ್ತಾ? ಏನಂಟಿ ಹಿಂಗಂದ್ಬಿಟ್ಟೆ ನೀನು? ಏನಪ್ಪ ನೀನ್ ಹಿಂಗಂದ್ಬಿಟ್ಟೆ? ಗುರ್ರ ಅನ್ಬಾರ್ದು. ಅದು ಕೆಟ್ಟತನದಿಂದ ಕೆಟ್ಟತನ ಸೋಲ್ಸೋದು. ಅರ್ಥ ಆಯ್ತಾ? ದೇವ್ರ ವಾಕ್ಯ ಏನ್ ಹೇಳ್ತೈತೆ ಓದ್ರಿ ಸರಿ. ರೋಮ 12:21. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಹಾಗಾದ್ರೆ ಒಳ್ಳೆತನದ ನಮ್ಮ ಒಳಗಡೆ ಯಾವಾಗ ಬರ್ತದೆ? ಒಳ್ಳೆಯವನು ಸಹವಾಸ ಮಾಡುವಾಗ. ಯೇಸು ಒಳ್ಳೆ ವ್ಯಕ್ತಿ ಆಗಿದ್ದಾನೆ. ನಿನ್ ಮನಸಾರೆ ಆತನನ್ನು ಹಿಂಬಾಲಿಸುವಾಗ, ನಿನ್ ಮನಸಾರೆ ದೇವರು ನಿನ್ಗೆ ಏನ್ ಒಳ್ಳೇದು ಮಾಡಿದ್ದಾನೆ, ನಿನ್ ಕುಟುಂಬಕ್ಕೆ ಏನ್ ಒಳ್ಳೇದು ಮಾಡ್ದ, ನಿನ್ ಆರೋಗ್ಯದಲ್ಲಿ ಏನ್ ಒಳ್ಳೇದು ಮಾಡ್ದ, ನಿನ್ ಗಂಡನಲ್ಲಿ, ನಿನ್ ಹೆಂಡತಿಯಲ್ಲಿ, ನಿನ್ ತಂದೆಯಲ್ಲಿ, ನಿನ್ ತಾಯಿಯಲ್ಲಿ, ನೀನ್ ಯೇಸು ನಂಬೋಕ್ಕಿಂತ ಮುಂಚೆ ಹೇಗಿದ್ದೆ, ನಮ್ಮ ಮೇಲೆ ದೇವರು ಏನೆಲ್ಲ ನಿನ್ನ ಒಳ್ಳೆತನ ಮಾಡಿ ನಿನಗೆ ಬದಲಾವಣೆ ಮಾಡ್ಕೊಂಡು ಬಂದ, ಏನೆಲ್ಲ ಅಪಾಯದಿಂದ, ಮರಣದಿಂದ, ರೋಗದಿಂದ ನೀನು ತಪ್ಪಿಸ್ದ, ಇವೆಲ್ಲ ನೀನು ಆತನ ಒಳ್ಳೆತನಗಳನ್ನ ನೀನು ಯೋಚಿಸ್ಕೊಳ್ಳುವಾಗ ನಿನಗೆ ಒಳ್ಳೆತನ ಅರ್ಥ ಆಗ್ತದೆ. ದೇವರೆಷ್ಟು ಒಳ್ಳೇದ್ ಮಾಡೋಲ್ಲ. ಏನು ಇಲ್ದೇದಾಗ್ಲೆ, ಪಾಪದಲ್ಲಿ ಇದ್ದಾಗ್ಲೆ ನನಗೆ ಎಷ್ಟು ಒಳ್ಳೇದ್ ಮಾಡೋನೆ ಅಂದ್ರೆ, ಆತನ ಹಾಗೆ, ಆತನ ಇಷ್ಟಪಡುವ ಹಾಗೆ ನಾನು ಒಳ್ಳೆಯವಳಾಗಿ ಬದಲಾವಣೆ ಆಗಿ ಹೋಗೋದಾದ್ರೆ ನಾನು ಇನ್ನೂ ಎಷ್ಟು ನಾನು ಆಶೀರ್ವಾದ ಹೊಂದ್ಕೊಳ್ತೀನಿ. ಇನ್ನು ಎಷ್ಟು ದೇವ್ರು ನನ್ನ ಕುಟುಂಬನ ಆಶೀರ್ವದಿಸ್ತಾರೆ. ಇನ್ನು ನನ್ನ ಕೈ ಹಾಕುವ ಕೆಲಸಗಳು ಎಷ್ಟು ನನ್ನ ಅಭಿವೃದ್ಧಿ ಪಡಿಸ್ತಾನೆ ಅಲ್ವಾ? ಹಾಗಾಗಿ ನಾವೇನ್ ಮಾಡ್ತೀವಿ? ದೇವರ ಒಳ್ಳೆತನ ಯಾವಾಗ ನಮ್ಗೆ ಅರ್ಥ ಆಗ್ತದೋ ಆಗ ನಾವೇನ್ ಮಾಡ್ತೀವಿ? ಕೆಟ್ಟತನವನ್ನ ಒಳ್ಳೆತನದಿಂದ ಸೋಲಿಸ್ತೀವಿ. ನನಗೆ ದೇವ್ರ ಒಳ್ಳೆತನ ಅರ್ಥ ಆಯ್ತು. ಯಾಕಂದ್ರೆ ನಾನು ಪದೇ ಪದೇ ಪಾಪ ಮಾಡ್ತಿದ್ದೆ, ತಪ್ಪಾಗಿ ಹೋಗ್ತಿದ್ದೆ, ದೇವ್ರ ಮುಂದೆ ಬಂದು ಕ್ಷಮಾಪಣೆ ಕೇಳ್ತಿದ್ದೆ. ಆದ್ರೆ ದೇವ್ರ ಒಳ್ಳೆತನ ಏನು ಗೊತ್ತಾ? ನನ್ನ ಕ್ಷಮಿಸ್ಬಿಡ್ತಿದ್ದೆ. ನನ್ನ ಎಲ್ಲಾರ ಮುಂದೆ ನಿಲ್ಲಿಸಿ ಅವಮಾನ ಪಡಿಸ್ತಿಲ್ಲ, ನನ್ನನ್ನ ಧಿಕ್ಕರಿಸ್ತಿಲ್ಲ, ತಳ್ಳಿಲ್ಲ. ಈ ಒಳ್ಳೆತನ ನನಗೆ ಅರ್ಥ ಆಯ್ತು. ಆಗ ನಾನೇನ್ ಮಾಡ್ತೀನಿ? ನನಗ್ ತಪ್ಪು ಮಾಡಿದವ್ರಿಗೆ ಏಸಪ್ಪ ನನ್ ತಪ್ಪೇ ಕ್ಷಮಿಸ್ಬಿಟ್ಟವನೆ, ನಾನು ಇವನ್ ತಪ್ಪಿಟ್ಕೊಂಡು ನಾನೇನ್ ಮಾಡ್ಲಿ? ಬೇಡಪ್ಪ, ನಾನು ಅವ್ನು ಮಾಡಿದ್ ನನ್ ತಪ್ಪನ್ನ ಕ್ಷಮಿಸ್ಬಿಡ್ತೀನಿ. ಯಾವಾಗ ನಾವು ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸ್ತೀವಿ ಅಂದ್ರೆ ದೇವರು ನನಗೇನ್ ಒಳ್ಳೇದು ಮಾಡಿದಾನೆ ಅಂತ ನನಗೆ ಅರ್ಥ ಆಗ್ಬೇಕು ಫಸ್ಟ್. ಆಗ ನಾನು ಋಣದಲ್ಲಿದ್ದೇನೆ, ದೇವ್ರು ನನಗೆ ಇದೇ ಪಾಪ ಕ್ಷಮಿಸಿದ್ದಾನೆ, ಇದೇ ಒಳ್ಳೇದ್ ಮಾಡೋನೆ, ಇದೇ ಕಾರ್ಯ ಮಾಡೋನೆ, ನಾನು ಇದೇ ಸಮಸ್ಯೆಲಿದ್ದೆ ನಾನು ಬಿಡಿಸ್ತಾ, ಇದೇ ರೀತಿಯಲ್ಲಿ ಬಡವನಾಗಿದ್ದೆ ನನ್ನನ್ನು ಅಭಿವೃದ್ಧಿ ಪಡಿಸ್ತಾ, ಇದೇ ಹಣ ಸಮಸ್ಯೆಲಿದ್ದಾಗ ಯಾರ ಮೂಲಕವಾಗಿ ನನಗೆ ಸಹಾಯ ಮಾಡ್ದ, ಇದೇ ಕಷ್ಟದಲ್ಲಿದ್ದಾಗ ಯಾರೋ ಮೂಲಕವಾಗಿ ಏನೇನೋ ನನಗೆ ಬೇಕಾಗಿರೋ ವಸ್ತುನೋ ಒಂದು ಆಲೋಚನೆನ ಹೇಳಿ ಒಳ್ಳೇದ್ ಮಾಡಿದ್ದಾನೆ, ನಾನು ಕೂಡ ಒಳ್ಳೇದ್ ಮಾಡ್ಬೇಕು ಅನ್ನೋದು ಅರ್ಥ ಆಗ್ತದೆ. ಹೌದಾ? ಇಲ್ಲ ಅಂದ್ರೆ ಅವ್ರಿಗೆ ಯಾಕೆ ಮಾಡ್ತೀರಿ ಬಿಡಿ, ದರಿದ್ರದವ್ರು ಅಳಗೋಗಿ ಬಿಡು. ಈ ಅವ್ರಿಗಿರುವಂತ ಸೊಕ್ಕು ಯಾರಿಗೂ ಇಲ್ಲ. ಅವ್ರಿಗೆ ಕೆಜಿ ಗಟ್ಲೆ ಇರ್ಬೋದು, ಮಣ ಗಟ್ಲೆ ಇರ್ಬೋದು, ನೀನ್ ಕೆಜಿ ಗಟ್ಲೆ ಯಾರಿಲ್ವಾ? ನಮ್ಗಿಲ್ವಾ ಕೆಜಿ ಗಟ್ಲೆ? ಆದ್ರೆ ಅವ್ರಿಗೆ ಕುಂಟಾಲ್ ಗಟ್ಲೆ ಇದ್ರು ಕೂಡ ನಿನ್ ದೃಷ್ಟಿಯಲ್ಲಿ ನಿನ್ನಲ್ಲಿ ಕೆಜಿ ಗಟ್ಲೆ ಆದ್ರೆ ಇಲ್ವಾ? ಮಾತಾಡ್ರಿ, ಇಲ್ವಾ? ಆಯ್ತೆ. ಅದಕ್ಕೆ ಏನ್ ಮಾಡ್ಬೇಕು? ದೇವರೇ ನೀನ್ ಕೆಜಿ ಕ್ಷಮಿಸಿರ್ಬೇಕಾದ್ರೆ ನೀನು ಕುಂಟಾಲುಗಳನ್ನು ಕ್ಷಮಿಸ್ಬಿಡ್ಬೇಕು. ಅರ್ಥ ಆಯ್ತಾ? ನನ್ನಾಗಿ ಯಾರು ಇಲ್ಲ ಅಂತ ಯೋಚನೆ ಮಾಡ್ಬೇಕು. ದೇವರು ನೀನು ಕೂಡ ಪಾಪಿನೇ, ನೀನು ಕೂಡ ಕೆಟ್ಟ ನಡ್ತೇವಳೆ, ನೀನಲ್ಲೂ ಕೂಡ ಐತೆ. ಆದ್ರೆ ದೇವರು ನಿನ್ನನ್ನು ಅವಮಾನ ಪಡಿಸ್ತಿಲ್ಲ, ದೇವ್ರು ನಿನ್ನ ಬಿಟ್ಟುಕೊಡ್ಲಿಲ್ಲ, ದೇವರು ಸೈತಾನ್ಗೆ ಒಪ್ಪಿಸ್ತಿಲ್ಲ, ದೇವರು ನಿನ್ನ ನರಕಕ್ಕೆ ಹಾಕ್ಲಿಲ್ಲ, ದೇವ್ರು ನಿನ್ನ ಪ್ರಾರ್ಥನೆ ಕೇಳೋದ್ ನಿಲ್ಲಿಸ್ತಿಲ್ಲ. ಆತನ ಒಳ್ಳೆತನದಿಂದ ನಿನ್ನನ್ನು ಬದಲಾವಣೆ ಮಾಡೋಕೆ ಪ್ರಯತ್ನ ಪಟ್ಟ. ಆತನ ಅದ್ಭುತಗಳು ಮಾಡ್ದ, ನಿನ್ನ ದುಃಖ ಪಟ್ಟಾಗ ನೀನ್ ಸಂತೈಸ್ತ, ನೀನ್ ಆಸೆ ಪಟ್ಟಿದ್ದನ್ನು ಕೊಟ್ಟ. ನೋಡಿ, ಅವನು ಒಳ್ಳೆತನ ನಿನ್ನ ಅರ್ಥಪಡಿಸಂಗ್ ಮಾಡ್ದ. ಒಳ್ಳೆತನ ಕೆಟ್ಟತನ ನಮ್ಮ ಸೋಲಿಸ್ತಾ ಒಂದೊಂದೇ ನಾವೇನ್ ಮಾಡ್ದೋ? ಕೆಟ್ಟದನ್ನ ಬಿಟ್ಟು 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 ಬದಲಾವಣೆ ಆಗ್ತಾ ಅಪ್ಪ ಈಗ ನಾನು ದೇವ್ರ ಮಗನಾಗಿದ್ದೀನಿ, ದೇವ್ರ ಮಗಳಾಗಿದ್ದೀನಿ, ನಾನು ದೀಕ್ಷಾಸ್ಥಾನ ತಕೋತೀನಿ, ನಾನು ಇನ್ನು ಮುಂದೆ ನಾನು ಪರಿಶುದ್ಧತೆಯಲ್ಲಿ ಜೀವಿಸ್ತೀನಿ. ಈ ರೀತಿಯಾಗಿ ನಮ್ಮನ್ನ ಪರಿವಾರ